ರಂಗಭೂಮಿ ಒಂದು ಕಲಾವಿದರ ಸಂಘ. ಈ ಒಂದೇನು ಅಜ್ಜರ ಗದುಗಿನ ಶ್ರೀ ಪುಟ್ಟರಾಜ ಅಜ್ಜರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪಾದಯಾತ್ರೆ ಮೂಲಕ ಹಾಡು ಭಜನೆ ಹಾಗೂ ಸಂಗೀತದ ಮೂಲಕ ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಶುಭ ಹಾರೈಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯರು ಎಲ್ಲ ಕಲಾವಿದರಿಗೂ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ, ಆತ್ಮೀಯರೇ, ಪುಟ್ಟರಾಜ ಅಜ್ಜವರು ಕರ್ನಾಟಕ ರಾಜ್ಯದಲ್ಲಿ ಸಂಗೀತ ಉಳಿಸಿದ ಸಾರ್ವಭೌಮರು. ಪಂಚಾಕ್ಷರ ಅಜ್ಜವರು, ಪುಟ್ಟರಾಜ ಅಜ್ಜವರು ಎಷ್ಟೊಂದು ಅನಾಥ ಮಕ್ಕಳಿಗೆ ಅವರ ಬಾಳಿಗೆ ದೀಪವಾಗಿದ್ದಾರೆ.
ಪ್ರತಿ ಗ್ರಾಮಗಳಲ್ಲೂ ಪುಟ್ಟರಾಜ ಅಜ್ಜವ್ರ ಹತ್ರ ತರಬೇತಿ ಪಡೆದಿರ್ತಕ್ಕಂಥವ್ರು ನಮಗೆ ದೊರಕ್ತಾರ. ಅಂತ ಒಂದು ಮಹಾನ್ ದೇವತಾ ಪುರುಷನ ಒಂದು ಜಾತ್ರೆಯ ಅಂಗವಾಗಿ ತೆರಳಿರ್ತಿರ್ತಕ್ಕಂಥ ಎಲ್ಲ ಹಿರಿಯ ಕಲಾವಿದರಿಗೆ ಶುಭ ಹಾರೈಸಿ ನನ್ನೆರಡು ಮಾತುಗಳು ಮುಗಿಸ್ತೇನೆ. ಜೈ ಜಗತ್ತಿನ ಸಂಗೀತದ ಸಾರ್ವಭೌಮರು, ಅವ್ರನ್ನ ಮೀರಿಸಿದಂತ ಇನ್ನೊಬ್ಬ ವ್ಯಕ್ತಿತ್ವ ಇಲ್ಲ. ಅಂಥದ್ರಲ್ಲಿ ಪಂಚಾಕ್ಷರ ಅಜ್ಜವರಾಗಿರ್ಬೋದು, ಹಾನಗಲ ಕುಮಾರಸ್ವಾಮಿಗಳಾಗಿರ್ಬೋದು, ಇವರೆಲ್ಲರ ಒಂದು ಕೃಪೆಯಿಂದ ಇವತ್ತು ಗಂಗಾವತಿ ಅಲ್ಲ, ಗದಗಲ್ಲ, ಕರ್ನಾಟಕ ಅಲ್ಲ, ವಿಶ್ವದಲ್ಲಿಯೇ ಕೂಡ ಸಂಗೀತ ಒಂದು ದೊಡ್ಡ ಪ್ರಮಾಣದಲ್ಲಿ, ಅದು ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರ್ಲಿಕ್ಕೆ ಈ ಮೂರು ಅನರ್ಘ್ಯ ರತ್ನಗಳೇ ಕಾರಣ. ಇವರ ನೆನಪಿಗಾಗಿ ಜಾತ್ರೆಯನ್ನು ಪ್ರತಿ ವರ್ಷ ನಡೀತದೆ. ಈ ಜಾತ್ರಾ ಮಹೋತ್ಸವದಲ್ಲಿ ಗಂಗಾವತಿಯಿಂದ ಮತ್ತು ಸುತ್ತಮುತ್ತಲ ಗ್ರಾಮದಿಂದ ಭಕ್ತ ಸಮೂಹ, ಸಂಗೀತ ಪ್ರಿಯರು ಮತ್ತು ಸಂಗೀತವನ್ನ ಬೆಳೆಸ್ತಕ್ಕಂಥವರು, ಸಂಗೀತ ಶಿಖಾಮಣಿಗಳು ಎಲ್ಲರೂ ಸೇರಿ ಪಾದಯಾತ್ರೆ ಮೂಲಕ ಹೊರಟು ಈ ಜಗತ್ತಿನಲ್ಲಿ ಸಂಗೀತದ ಬಗ್ಗೆ ಏನು ಅಂತಕ್ಕಂಥ ಇದನ್ನ ಪ್ರತಿ ಗ್ರಾಮದಲ್ಲಿ ಹೋಗ್ತಾ ದಾರಿ ಉದ್ದಕ್ಕೂ ಕೂಡ ಸಂಗೀತದ ಒಂದು ಪ್ರಭೆನ ಬೆಳೆಸ್ತಾ ಹೋಗ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಮತ್ತು ನೀವು ಈ ಅಜ್ಜನ ಸ್ಮರಣೆಯನ್ನ ಮಾಡ್ತಕ್ಕಂಥ ಇದರಲ್ಲಿ ಪಾತ್ರ ಆಗ್ಲಿಕ್ಕೆ ನಮಗೂ ಅವಕಾಶ ಮಾಡಿರ್ತಕ್ಕಂಥ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ, ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಿಮ್ಮ ಯಾತ್ರೆ ಸುಗಮವಾಗಿ ಬಸವದಾಸ ಅಜ್ಜರ ಪಾದಗಳಿಗೆ ಪಡಬಿಟ್ಟು ಈ ಒಂದು ಸಂಗೀತ ಕಾರ್ಯಕ್ರಮ ಹಾಗೂ ಸಂಗೀತ ಒಂದು ಪಾದಯಾತ್ರೆ ಗದಗಿನ ಗಾನಯೋಗಿ ಪರಮ ಪೂಜ್ಯ ಪಂಚಾಕ್ಷರಿ ಅಜ್ಜರ 80ನೇ ಪುಣ್ಯ ಸ್ಮರಣ ಅಂಗವಾಗಿ ಮತ್ತು ಪದ್ಮಭೂಷಣ ಡಾಕ್ಟರ್ ಪುಟ್ಟರಾಜು ಗವಾಯಿಗಳವರ 14ನೇ ಪುಣ್ಯ ಸ್ಮರಣೆಯ ಅಂಗವಾಗಿ ನಮ್ಮ ಗಂಗಾವತಿ ನಗರದಿಂದ ಸಂಗೀತ ಬೃಂದ, ಸಂಗೀತದ ಗಾನ ಕಲಾ ತಂಡವು 14ನೇ ಪುಣ್ಯಸ್ಮರಣೆ ನಿಮಿತ್ತ ಗದಗಿನ ಅಜ್ಜನ ಜಾತ್ರೆಗೆ ಪಾದಯಾತ್ರೆಯನ್ನು ಮಾಡುತ್ತಿದ್ದಾರೆ. ಅವರ ಪಾದಯಾತ್ರೆ ಸುಗಮವಾಗಿ ಇಡೀ ರಾಜ್ಯಕ್ಕೆ ಕಲ್ಯಾಣವಾಗಲಿ, ಇಡೀ ರಾಜ್ಯಕ್ಕೆ ಆಶೀರ್ವಾದವಾಗಲಿ, ಎಲ್ಲ ಅಜ್ಜನ ಭಕ್ತರಿಗೆ, ಎಲ್ಲ ಬಡವರಿಗೆ ಒಳ್ಳೆಯದಾಗಲಿ ಅಂತ ಬಯಸುತ್ತಾ ನಾವು ಈ ಒಂದು ಶ್ರೀ ಗದಗಿನ ಗುರುವರ್ಯರ ಒಂದು ಜಾತ್ರಾ ಮಹೋತ್ಸವಕ್ಕೆ ನಾವು ಈ ಸಂಘವನ್ನು ಸ್ಥಾಪನೆ ಮಾಡಿ ಒಂದು 6 ವರ್ಷವಾಯಿತು. ಪ್ರತಿ ವರ್ಷ ಒಂದೊಂದು ತಾಲೂಕಿನಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಕಲಾವಿದರು ಸೇರಿ ಮಾಡಿಕೊಳ್ತಾ ಬಂದಿದ್ದೇವೆ. ಈ ಎಲ್ಲ ತಾಲೂಕುಗಳು ಮುಗಿದು ಈಗ ನಮ್ಮ ಗಂಗಾವತಿ ತಾಲೂಕಿಗೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಕೂಡಿ ನೀವು ಗಂಗಾವತಿಯಿಂದ ಈ ಸಾರಿ ಕಾರ್ಯಕ್ರಮ ಮಾಡಿಕೊಳ್ಳಬೇಕಂತ ನಮಗೆ ಹೇಳಿದರು. ನಮ್ಮ ಸ್ಥಳೀಯ ಎಲ್ಲ ಕಲಾವಿದರು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಅಧ್ಯಕ್ಷರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ನಮಗೆ ಚಾಲನೆ ನೀಡಲು ಅನುಮತಿ ಮಾಡಿಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ನಮ್ಮ ಸ್ಥಳೀಯ ಕಲಾವಿದರಾದ ಎಲ್ಲರೂ ಇದಕ್ಕೆ ಹಾರೈಸಿದ್ದಾರೆ. ಅವರಿಗೂ ಆ ಪುಟ್ಟರಾಜ ಗುರುವರ್ಯರು ಆಯುರಾರೋಗ್ಯ ಕೊಟ್ಟು ಕಾಪಾಡಿ ಅಂತ ಕೇಳಿಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಶುಭವಾಗಲಿ ಎಂದು ತಾಲೂಕಿನ ಹಾಗೂ ಕೊಪ್ಪಳ ಜಿಲ್ಲಾ ರಂಗಭೂಮಿ ಕಲಾವಿದರಿಗೆ ಹಾಗೂ ಗಂಗಾವತಿ ತಾಲೂಕಿನ ಎಲ್ಲ ಹಿರಿಯ ಕಲಾವಿದರಿಗೆ ಈ ಒಂದು ಸಂಘ ಸ್ಥಾಪನೆಯಾಗಿ ಈಗಾಗಲೇ ನಮ್ಮ ಸರ್ ಹೇಳ್ಯಾರ, ಅದು 6-7 ವರ್ಷ ಆಯಿತು. ಆದರೆ ನಾವು ಮಾಡಕತ್ತಿ ಈಗ ಇದು 5ನೇ ವರ್ಷ. 4 ವರ್ಷ ಸತತವಾಗಿ ಮಾಡಿವಿ. 2 ವರ್ಷ ಲಾಕ್ಡೌನ್ನಾಗ ಅನಿವಾರ್ಯತೆ ಕಾರಣದಿಂದ ಮಾಡೋಕ್ಕಾಗಿಲ್ಲ. ಇದು 5ನೇ ವರ್ಷದ ಒಂದು ಪಾದಯಾತ್ರೆ ಆಗಿದ್ದು, ಇದು ಗಂಗಾವತಿಯಿಂದ ಕೊಪ್ಪಳ ಮಾರ್ಗವಾಗಿ ಇವತ್ತು ರಾತ್ರಿನೇ ಗದಗ ತಲುಪ್ತೀವಿ. ಈ ಒಂದು ಸಂಗೀತ ಯಾತ್ರೆಗೆ ಗಂಗಾವತಿ ಸ್ಥಳೀಯರು ಎಲ್ಲರೂ ನಮಗೆ ಬೆಳಗಿನ ಉಪಹಾರದ ವ್ಯವಸ್ಥೆ ಹಾಗೂ ಈ ಒಂದು ಚಾಲನೆ ಕೊಡಲಿಕ್ಕೆ ಎಲ್ಲರೂ ಆಗಮಿಸತಕ್ಕಂಥ ಎಲ್ಲರಿಗೂ ಕೊಪ್ಪಳ ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಜೈ ರಂಗ.